ಹಾಗೆ ತಗೊಂಡ್ಬರ್ತೀವಿ. ಸರ್ ಮಾಲೆ ಹಾಕ್ಕೊಳ್ಳಿ ಸರ್. ಚಿನ್ನು ಸ್ವಲ್ಪ ಹಿಂದೆ ಬಂದ್ಬಿಡಪ್ಪ ಒಂದು ನಿಮಿಷ. ಈ ಕಡೆ ಬನ್ನಿ ಸರ್. ಜನತಾದಳವು JDS ವತಿಯಿಂದ ನಾವು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಡಾಕ್ಟರ್ ಅಂಬೇಡ್ಕರ್ಗೆ ಇವತ್ತು ಹಾರಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಡಾಕ್ಟರ್ ಅಂಬೇಡ್ಕರ್ ದೇವರ ಮನುಷ್ಯ, ಅದರಿಂದ ಯಾವುದೇ ಕಾರಣಕ್ಕೋಸ್ಕರ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕೆ ಬಿಡಲ್ಲ. ಬಟ್ ನಾವು ಹೋರಾಟ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ ಸರ್. ಇವತ್ತು ಅಂಬೇಡ್ಕರ್ ಅವರ ಒಂದು ವಿಶೇಷವಾದ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ನಮಸ್ಕಾರ, ಅಸ್ಸಲಾಮು ಅಲೈಕುಂ. ನನ್ನ ಹೆಸರು ಸೈಯದ್ ತಹಸೀನ್ ಅಂತ, ಪುಲಿಕೇಶಿನಗರ್ JDS ಅಧ್ಯಕ್ಷ ಹಾಗೂ ಬ್ಯಾಂಗ್ಳೂರು ಸಿಟಿ ಅಲ್ಪಸಂಖ್ಯಾತರ ಕಾರ್ಯಾಧ್ಯಕ್ಷ. ಸರ್, ಇವತ್ತು ಈ ಸೌಭಾಗ್ಯ ನಮ್ಗೆ ಸಿಕ್ಕಿರೋದು ತುಂಬ ದೊಡ್ಡ ವಿಷಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಈ ದೇಶಕ್ಕೆ ತುಂಬ ಅಪಾರವಾಗಿದೆ. ಭಾರತದ ಸಂವಿಧಾನ ಶಿಲ್ಪಿಯವರು. ಅವ್ರು ಕೊಟ್ಟಿರೋ ಸಂವಿಧಾನದಿಂದ ಇವತ್ತು ನಾವೆಲ್ಲ ಜೀವಂತವಾಗಿದ್ದೀವಿ. ಪ್ರತಿಯೊಬ್ಬರಿಗೂ ಸಮಾನ ಅಧಿಕಾರ ಸಿಕ್ಕಿದೆ. ಅವ್ರು ಮಾಡಿರೋ ಸಾಧನೆ ಅಪಾರವಾಗಿದೆ. ಒಂದು ಬಡ ಕುಟುಂಬದಿಂದ ಹುಟ್ಟಿ ಬೆಳೆದು ವಿದ್ಯಾವಂತರಾಗಿ ಇವತ್ತು ಭಾರತದ ಸಂವಿಧಾನ ಬರೆದಿದ್ದಾರೆ. ಇವತ್ತು ನಮ್ಮ ಜನರಲ್ಲಿ ಅಥವಾ ಈ ದೇಶದಲ್ಲಿ ಸುಮಾರು 60% ವಿದ್ಯಾವಂತರಿಲ್ಲ. ವಿದ್ಯೆ ತುಂಬ ಕಡಿಮೆ ಇದೆ. ಹಣ ಕೊರತೆ ಅದು ಇದು ಅಂತಾರೆ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಲಂಡನ್ವರೆಗೂ ಹೋಗಿ ಬ್ಯಾರಿಸ್ಟರ್ ಆಗಿ ಈ ಸಂವಿಧಾನ ಬರೆದಿರೋದು. ಅಂದರೆ ಮನಸ್ಸಿದ್ರೆ ಮಾರ್ಗ ಅಂತ. ನಾವು ಮನಸ್ಸು ಮಾಡಿದ್ರೆ, ನಮ್ಮಲ್ಲಿ ಛಲ ಇದ್ರೆ, ಬಲ ಇದ್ರೆ, ಹಠ ಇದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇದು ಅಂಬೇಡ್ಕರ್ ಸಾಹೇಬರಿಂದ ನಾವು ಕಲಿಯಬೇಕು. ಆಮೇಲೆ ಅವ್ರ ವಿಚಾರಧಾರೆ ಏನಿತ್ತು, ಎಲ್ರಿಗೂ ಸಮಾನವಾಗಿ ಹಕ್ಕು ಸಿಗಬೇಕು ಅಂತ, ಅದು ನಾವು ಎಲ್ರಿಗೂ ತಿಳಿಸ್ಕೊಳ್ಬೇಕಂತ ಹೇಳ್ತೀನಿ. ಈ ಅಂಬೇಡ್ಕರ್ ಜಯಂತಿ ಮೂಲಕ ನಿಮ್ಮ ಚಾನಲ್ ಅವ್ರಿಗೆಲ್ರಿಗೂ ಶುಭಾಶಯ ನೀಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಜೈ JDS, ಜೈ ಕರ್ನಾಟಕ, ಜೈ ಹಿಂದ್. ಮತ್ತೆ ಎಲ್ಲ ಸಮಸ್ತ ಜನತೆಗೆ ಈ ಒಂದು ಆಚರಣೆ ಮಾಡಬೇಕಾದ್ರೆ ಏನು ಹೇಳ್ತೀರಾ ಸರ್ ನೀವು? ಸರ್, ಇಂಥ ಆಚರಣೆಗಳು ಮಾಡಲೇಬೇಕು. ಇನ್ನೊಂದೇನಂದ್ರೆ ಬೇರೆ ಆಚರಣೆ ಮಾಡಿ ಮಾಲೆ ಹಾಕೋದಲ್ಲ, ಅವ್ರ ವಿಚಾರಧಾರೆ ಏನಿತ್ತು, ಅವ್ರು ಏನು ಮಾಡಬೇಕು, ಈ ದೇಶಕ್ಕಾಗಿ ಏನು ಕೊಡುಗೆ ಕೊಟ್ಟಿದ್ದಾರೆ, ಅದು ಪ್ರತಿಯೊಬ್ಬರು ತಿಳಿಸ್ಕೊಡ್ಬೇಕು. ಸರ್, ಮತ್ತೆ ಬೇರೆ ಏನಾದರೂ ವಿಚಾರಗಳನ್ನ ಹೇಳ್ತೀರಾ ಸರ್ ನೀವು? ಸರ್, ಈಗಾಗಲೇ ನೀವು ಕೇಳಿದ್ರಿ ಸಂವಿಧಾನ ಬದಲಾವಣೆ. ಇದು ನಮ್ಮ ಪ್ರಜಾಪ್ರಭುತ್ವ ದೇಶ. ಯಾವುದೇ ಕಾರಣಕ್ಕೂ ಈ ದೇಶ ಇರೋವರೆಗೂ ವಿಚಾರಗಳು ಬೇಜಾನಿರ್ಬೋದು. ನಾನು ಏನೇನೋ ಕನ್ಸ್ಕೊಂಡಿರ್ತೀನಿ, ಆದರೆ ಅದು ನೆನ್ಸಾಗಲ್ಲ. ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲಾಗಲ್ಲ, ಬದಲಾಗೋದೂ ಇಲ್ಲ. ಇದಕ್ಕೆ ತಮ್ಮೆಲ್ಲರ ಅಭಿಮತ ಇದೆಯಾ ಸರ್? ಖಂಡಿತ ಇದೆ.
ಸರ್, ಇವತ್ತು ಈ ಒಂದು ಜಾಗದಲ್ಲಿ ತಾವು ನಿಂತ್ಕೊಂಡು ಕೆಲವರು ನೀತಿ ಹೇಳಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನಿಲ್ಲ, ಅವಾಗಲೇ ಒಂದು ನೀವು ಕ್ವಶನ್ ಕೇಳಿದ ಅದು ಉತ್ತರ ನಾನು ಹೇಳ್ತೀನಿ. ಸಂವಿಧಾನ ಬದಲಾಯಿಸಿದೆ ಅದು ಇದು ಅಂತ ಯಾವಾಗವರೆಗೂ ಪ್ರಪಂಚ ಇರುತ್ತೆ, ಸಂವಿಧಾನ ಇದೇ ಯಾವಾಗೂ ಚೇಂಜ್ ಆಗಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಎಲ್ಲರೂ ಗೊತ್ತು. ಏನು ಯಾರ ಕೈಲಿ ಅದು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಅದು ಸುಮ್ಗೆ, ಅದೆಲ್ಲ ಅದು ಹೇಳೋದೆಲ್ಲ ಸುಮ್ಗೆ. ಡಿಸ್ಟ್ರಿಕ್ಟ್ ಪೊಸಿಷನ್ வாங்கிக்காடா அது. வாங்கம்மா.